ನನ್ನ ಹೆಸರು ಲೋಕೇಶ್ ಅಂತ, ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್. ಇದು ಕೋಲಾರ ನಗರ ಪೊಲೀಸ್ ಠಾಣೆ. ಇದು ತೆರೆದ ಮನೆ ಕಾರ್ಯಕ್ರಮ ಅಂತ ಮಾಡ್ತಿರೋ ಉದ್ದೇಶ ಅಂದ್ರೆ ಸರ್ಕಾರದ ಆದೇಶ ಇದೆ. ಜನಸ್ನೇಹಿ ಪೊಲೀಸ್ ಒಂದರ ಭಾಗವಾಗಿ ಮಕ್ಕಳಿಗೂ ಕೂಡ ಇದು ಗೊತ್ತಾಗಬೇಕು, ಪೊಲೀಸ್ ಅಂದ್ರೆ ಏನು, ಪೊಲೀಸ್ ಏನು ಕೆಲಸ ನಡೀತಿದೆ ಮತ್ತೆ ಎಲ್ಲ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಂತರ ಇರಬಾರ್ದು. ಪೊಲೀಸ್ ಮತ್ತು ಸಾರ್ವಜನಿಕರ ನಡುವೆ ಮಕ್ಕಳ ನಡುವೆ ಅಂತರ ಇರಬಾರ್ದು. ಪೊಲೀಸ್ ಅವರು ಕೆಟ್ಟವರು ಒಳ್ಳೆಯವರ? ಯಾರು ಒಳ್ಳೆಯವರು? ಯಾರಿಗೆ ಒಳ್ಳೆಯವರು ಪೊಲೀಸರು? ಕೆಟ್ಟವರು ಯಾರು ಕೆಟ್ಟವರಾಗಬೇಕು? ಕ್ರಿಮಿನಲ್ಸ್ಗೆ ಕೆಟ್ಟವರು ಅಂದ್ರೆ ಕೆಟ್ಟವ್ರು ಅಂತಲ್ಲ, ಕಾನೂನು ಪ್ರಕಾರ ಅವ್ರು ತಪ್ಪು ಮಾಡಿರ್ತಾರೆ. ಕ್ರಿಮಿನಲ್ಸ್ ಬೇರೆ ರೇಪ್ ಕೇಸ್ ಆಗ್ಬೋದು, ಮರ್ಡರ್ ಕೇಸ್ ಆಗ್ಬೋದು, ರಾಬರಿ ಆಗ್ಬೋದು, ಡಕಾಯಿತಿ ಆಗ್ಬೋದು, ಅಥವಾ ಬೇರೆ ಹೊಡೆದಾಟ ಕೇಸ್ಗಳು ಆಗ್ಬೋದು. ಅವ್ರು ತಪ್ಪು ಮಾಡಿರ್ತಾರಲ್ವಾ, ತಪ್ಪು ಮಾಡಿದ್ರೆ ನಾವೇನ್ ಮಾಡ್ಬೇಕು? ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕು. ಜೈಲಂದ್ರೆ ಇಟ್ಕೊಂಡ್ಬಂದು ಜೈಲಿಗೆ ಹಾಕಿ ಕಳಿಸ್ಬೇಕಾಗಲ್ಲ. ಕಾನೂನು ಪ್ರಕಾರ ಏನಿದೆ ಕಾನೂನು ನೀತಿಗತಿ ಒಳಗಡೆ ಅವ್ರಿಗೆ ಅವ್ರನ್ನ ದಸ್ತಗಿರಿ ಮಾಡ್ತೀವಿ, ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೀವಿ. ನ್ಯಾಯಾಲಯದವರು ಅವ್ರಿಗೆ ಜಾಮೀನು ಕೊಡ್ಬೋದು, ಇಲ್ಲ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ಬೋದು. ಪೊಲೀಸ್ ಸ್ಟೇಷನ್ ಎಲ್ಲ ನೋಡಿ, ಎಲ್ಲ ಒಳಗಡೆ ಏನಿದೆ, ರಿಜಿಸ್ಟರ್ ಏನಿದೆ ಎಲ್ಲ ನಮ್ಮ ರೈಟ್ ತೋರಿಸ್ತಾರೆ. ಜಾಸ್ತಿ ಯಾವ ತರ ಮಾಡ್ತೀವಿ, ಮತ್ತೆ ಕೋರ್ಟ್ಗೆ ಯಾವ ತರ ಕಳಿಸ್ಕೊಡ್ತೀವಿ, ಇದೆಲ್ಲ ನಮ್ಮ ರೈತ ಸಭೆ ನಿಮಗೆ ತಿಳುವಳಿಕೆ ಕೊಡ್ತಾರೆ. ನೀವೆಲ್ಲ ನೋಡಿ ಈಗ ನೋಡ್ಕೊಂಡು ಪೊಲೀಸರ ಬಗ್ಗೆ ಭಯ ಇರಬಾರ್ದು. ನಿಮ್ಮ ತಂದೆ ತಾಯಿ ಕೂಡ ಹೇಳ್ಬೇಕು, ಪೊಲೀಸರು ಅಂದ್ರೆ ಒಳ್ಳೆಯವರ ಕೆಟ್ಟವರು ಅಂತ ಹೇಳ್ತಾರ. ಒಳ್ಳೆಯವರು ಕೆಟ್ಟವರು ಕೆಟ್ಟವರಾಗಿರ್ಬೇಕು. ತಂದೆ ತಾಯಿಗಳಿಗೆಲ್ಲ ಹೇಳ್ಬೇಕು. ತಂದೆ ತಾಯಿಗಳು ಎಲ್ಲ ಗಾಡಿಯಲ್ಲಿ ಓಡಾಡ್ತಿರ್ತಾರೆ, ಬೈಕಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಲ್ವಾ? ನಿಮ್ಮನ್ನೆಲ್ಲ ಗಾಡಿ ಓಡಿಸ್ತೀರಾ? ವಯಸ್ಸಾಗಬೇಕು ಗಾಡಿ ಓಡಿಸಕ್ಕೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸವರು ಬೈಕ್ ಓಡಿಸಬಾರ್ದು. ಬೈಕ್ ಓಡಿಸ್ಬೇಕಂದ್ರೆ 8 ಇಯರ್ಸ್ ಆಗ್ಬೇಕು. ನೀವೇನು 7 ಸ್ಟ್ಯಾಂಡರ್ಡ್ ಅಂದ್ರೆ ನಿಮ್ಗಿನ್ನ 13 ಇಯರ್ಸ್, ಇನ್ನ 13-14. You should have wait for another 4-5 years. Okay. After completion of 18 years, you are eligible to ride a motorcycle or drive a car. After getting the driving license from the authority. Without driving license, we can't able to drive or ride the motorcycle or drive the car. Okay. After completion of 18 years, you should eligible for riding a motorcycle or driving the car with valid driving license. ನಿಮ್ಮ ತಂದೆ ತಾಯಿ ಅವ್ರಿಗೆ 18 ವರ್ಷ ಆಗಿರ್ತದೆ, ಅವರು ಡ್ರೈವಿಂಗ್ ಲೈಸೆನ್ಸ್ ತಗೊಳಕ್ಕೆ ಹೇಳ್ಬೇಕು, ಮತ್ತೆ ಇನ್ಶೂರೆನ್ಸ್ ಕಟ್ಟಕ್ಕೆ ಹೇಳ್ಬೇಕು. ಪ್ರತಿ ವರ್ಷಕ್ಕೊಂದ್ಸರಿ ಇನ್ಶೂರೆನ್ಸ್ ಬರುತ್ತೆ. ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಯಾವುದೇ ವೆಹಿಕಲ್ ಆದ್ರೂ ಈಗೆಲ್ಲ 5 years ಕೊಡ್ತಾರೆ. ಹಳೆ ಗಾಡಿಗಳಿಗೆ 1 year ಇದೆ. ನೀವು ಚೆಕ್ ಮಾಡಬೇಕು. ಅಪ್ಪ ಡಾಕ್ಯುಮೆಂಟ್ಸ್ಗಳು ನೋಡ್ತೀನಿ ಅಂತ ಹೇಳಿ ಇಸ್ಕೊಂಡು ಲೈಸೆನ್ಸ್ ಯಾವ ಎಲ್ಲಿವರೆಗೆ ವ್ಯಾಲಿಡಿಟಿ ಅಂತ ನೋಡ್ಬೇಕು. ವ್ಯಾಲಿಡಿಟಿ ಮುಗಿದಿದ್ರೆ ಇಮಿಡಿಯೇಟ್ ಆಗಿ ಅಪ್ಪ ಅಥವಾ ಅಮ್ಮನಿಗೆ ಹೇಳ್ಬೇಕು, ಲೈಸೆನ್ಸ್ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಅಪ್ಪದು DL ಮಾಡ್ತಾರೆ ಅಂದ್ರೆ ಅಪ್ಪಗೆ ಹೇಳ್ಬೇಕು, ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು ಅಂತ ಹೇಳ್ತಾರ ಇಲ್ಲ. ನಿಮ್ಮ ಅಪ್ಪ ಮನೆಯಿಂದ ಗಾಡಿ ತಗೊಂಡು ಹೊರಗಡೆ ಬಂದ್ರೆ ಹೆಲ್ಮೆಟ್ ಹಾಕೋ ಫಸ್ಟ್ ಅಂತ ಹೇಳ್ಬೇಕು.